गुरुर्ब्रह्मा गुरुविष्णु गुरुदेवो महेश्वर गुरुसाक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಪುಂಡರೀ ಜೋದಾರ ವಿಠಲ್ ಪಾರ್ವತಿ ಸದ್ಗುರು ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಿಂದ ಪ್ರಣಾಮವನ್ನು ಸಲ್ಲಿಸಿ ಸಮರ್ಥರ ಸೇವೆಗೆ ಕೂಡಿರುವಂತಹ ಎಲ್ಲ ಗುರು ಬಂಧುಗಳಿಗೆ ಗುರು ಭಗಿನಿಯರಿಗೆ ನಮಸ್ಕಾರ. ಸಮರ್ಥ ರಾಮದಾಸ್ ಮಹಾರಾಜರ ಶಿಷ್ಯರಾದಂತಹ ವಾಮನ ಪಂಡಿತರು ನಾವೆಲ್ಲರೂ ನಿತ್ಯವಾಗಿ ಅಂತಿರ್ತೀವಿ. ಆ ಶ್ಲೋಕವನ್ನು ರಚನೆ ಮಾಡಿದರು. ಏನು? ಸುಖಾಸಾರಿಕೆ ಪೂರ್ಣ ವೈರಾಗ್ಯ ಜಾಂಚೆ ವಶಿಷ್ಠಾಪರಿ ಜ್ಞಾನ ಯೋಗೀಶ್ವರಾಂಚೆ ಕವಿ ವಾಲ್ಮೀಕ ಸಾರಿಕಾ ಮಾನ್ಯ ಐಸ ನಮಸ್ಕಾರ ಮಾಜಾ ಸದ್ಗುರು ರಾಮದಾಸ ಅಂತೇಳಿ ವಾಮನ ಪಂಡಿತರು ರಚನೆ ಮಾಡ್ಯಾರ. ಸಮರ್ಥರನ್ನ ಅವರು ಹೊಗಳ್ತಾರ. ತಮ್ಮ ಗುರುಗಳನ್ನ ತಾವು ವರ್ಣನಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೆಂಗಪ್ಪ? ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು ಹೆಂಗಪ್ಪ ಅಂದ್ರೆ ಅವ್ರ ವೈರಾಗ್ಯ ಹೆಂಗದ ಅಂದ್ರೆ ಸುಖ ಮುನಿಗಳಂತೆ ಅವರು ವೈರಾಗ್ಯದ. ಅವರ ಜ್ಞಾನ ಎಂಥ ಒಂದು ಜ್ಞಾನವನ್ನು ಅವರು ಪ್ರಾಪ್ತ ಮಾಡ್ಕೊಂಡಾರ ಅಥವಾ ಎಂಥ ಒಂದು ಜ್ಞಾನಮಯಿ ಇದ್ದಾರಂದ್ರೆ ವಶಿಷ್ಠಾಸಾರಿಕೆ ಜ್ಞಾನ ಯೋಗೇಶ್ವರ ಅಂತೆ ಕವಿ ವಾಲ್ಮೀಕ ಸಾರಿಕಾ ಮಾನ್ಯ ಈತ. ಅವರು ಎಂಥ ಕವಿಗಳಂದ್ರೆ ವಾಲ್ಮೀಕಿ ಮಹರ್ಷಿಗಳಂತಹ ಕವಿಗಳಂತೆ ನಮ್ಮ ಮಹಾರಾಜರಿದ್ದಾರೆ, ನಮ್ಮ ಸಮರ್ಥರಿದ್ದಾರ ಅಂತ ಹೇಳಿ ರಾಮದಾಸ್ ಮಹಾರಾಜರಿಗೆ ನಮಸ್ಕಾರ ಮಾಡ್ತಾರೆ. ಅಂಥ ಒಂದು ಕವಿಯ ಕಲ್ಪನೆ ಇವತ್ತಿನ ಸಮಾಜ. ಇವತ್ತಿನ ಸಮಾಜ ಹೆಂಗದ ಅಂದ್ರೆ ಮಹಾನ್ ಒಂದು ಏನಪ್ಪ ಅಂದ್ರೆ ಮಹಾನ್ ಕವಿ ವಾಲ್ಮೀಕ ಸಾರಿಕಾ. ವಾಲ್ಮೀಕರು ಹೆಂಗ ಕವಿ, ವಾಲ್ಮೀಕರು ಹೆಂಗ ವಿಶೇಷ ಕವಿಗಳು ಅನ್ನಿಸ್ಕೊಂಡ್ರ ಅಂದ್ರೆ ರಾಮನಾಮವನ್ನು ಉಪರಾಟಿ ತಿರುಪು ರಾಮನಾಮವನ್ನು ಸ್ಮರಣ ಮಾಡಿ 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 ತಮಗ ಒಂದು ಅನುಭವಕ್ಕೆ ಬಂದಂಥ ಆ ಒಂದು ಸ್ವರೂಪಕ್ಕೆ ರಾಮ ಅಂಥೇಳಿ ಅವರು ನಿಶ್ಚಿತ ಮಾಡಿಕೊಂಡು ಆ ರಾಮ ಹೆಂಗಿರಬೇಕು ಅನ್ನುವಂಥದ್ದು ಕಲ್ಪನಾ ಮಾಡಿ ಅವರು ರಾಮಾಯಣವನ್ನು ಬರೆದರು. ಎಂಥ ಕಲ್ಪನಾ ಇರಬೇಕು ಅವರು? ಮರ್ಯಾದಾ ಪುರುಷೋತ್ತಮ ರಾಮ ಅಂತೇಳಿ ಇಂದಿರವರೆಗೆ ಪ್ರತಿಯೊಬ್ಬರು ಆ ರಾಮನಾಮವನ್ನು ಜಪಿಸಿ ಪಾವನರಾಗಿಬಿಟ್ಟಾರ. ಹಂಗೆ ಅಂಥ ಒಂದು ಯೋಗ್ಯತೆ ಉಳ್ಳವರು ಸಮರ್ಥರು ಅಂತ ಅನಿಸ್ಬೇಕಾತಂದ್ರೆ ಇವತ್ತಿನ ಈ ಸಮಾಜ ನೋಡಬೇಕು. ಇದೊಂದು ಸಮರ್ಥರ ಒಂದು ಕಲ್ಪನಾ. ಮೂಲ ಮಾಯೆಯನ್ನ ಚಂಚಲಕ್ಕೆ ಹೋಲಿಸಿ ಇವತ್ತಿನ ದಿವಸ ಅವರು ವರ್ಣನ ಮಾಡ್ಲಿಕ್ಕತ್ತಾರ. ಅದಕ್ಕೆ ಚಂಚಲ ನದಿ ನಿರೂಪಣ ಅಂತೇಳಿ ದಶಕ 11 ಸಮಾಸ 7 ನಾವು ಅವಲೋಕನ ಮಾಡಿದಾಗ ಮೂಲ ಮಾಯೆಯನ್ನೇ ಚಂಚಲ ನದಿಗೆ ಅಂತ ಹೋಲಿಸ್ತಾರ. ಹಂಗ ಬ್ರಹ್ಮ ಮತ್ತು ಮಾಯೆ ಎರಡು. ನಿಶ್ಚಲವಾದದ್ದು ಬ್ರಹ್ಮ, ಚಂಚಲವಾದದ್ದು ಮಾಯೆ. ಏಕ ನಿಶ್ಚಳ ಏಕ ಚಂಚಲ ಚಂಚಲೀಗುಂತವೇ ಸಕಳ ಅಂತೇಳಿ ಹಿಂದಿನ ಸಮಾಸದೊಳಗೆ ಹಂಗೆ ಹೇಳಿದ್ರಲ್ಲ ಅವರು. ಈ ಚಂಚಲದೊಳಗೆ ಈ ನದಿ ಸ್ವರೂಪದಿಂದ ಮೊದಲು ಎಲ್ಲಿ ಮೂಲ ಮಾಯೆ ಉದ್ಭವ ಆದ್ಲು ಅಂದ್ರೆ ಬ್ರಹ್ಮನಲ್ಲಿ ಮೂಲ ಮಾಯೆ ಉದ್ಭವ ಆದ. ಅದಕ್ಕೆ ಪಾವನ ಗಂಗಾ ಅಂತೇಳಿ ಇವರು ಕಲ್ಪನಾ ಮಾಡ್ಕೊಂಡ್ರು. ಪಾವನ ಗಂಗಾ ಅಲ್ಲಿ ಉದ್ಭವ ಆದಂಥ ಆ ಸೂಕ್ಷ್ಮ ಒಂದು ಏನಪ್ಪಾ ಅಂದ್ರೆ ಝಳಕ ಮುಂದೆ ಎಷ್ಟು ಪಸರಿಸಿ ಬಿಡ್ತು ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿ ಬಿಡ್ತು ಅಂತ. ಹೆಂಗ ಈ ಗಂಗಾ ಅನ್ನಕ್ಕೆ ಮೂಲದೊಳಗೆ ಎಲ್ಲಿ ಉದ್ಭವ ಆದಲ್ಲಿ ಎಷ್ಟಿರ್ತದೆ? ಸ್ವಲ್ಪ ಉದ್ಭವ ಆಗಿರ್ತಾವ. ಅದು ಉದ್ಭವದ ಮೂಲ ಜಾಗನೇ ಯಾರು ಇನ್ನೂ ತನಕ ನೋಡಿರ್ಲಿಕ್ಕಿಲ್ಲ. ಗಂಗಾ ಎಲ್ಲಿ ಉಗಮ ಆಗ್ಯಾಳ ಅನ್ನುವಂಥದ್ದು ಯಾರೂ ನೋಡಿರ್ಲಿಕ್ಕಿಲ್ಲ. ನಾವು ಒಮ್ಮೆ ಇದಕ್ಕೆ ಹೋದಾಗ ನೋಡಿದ್ದೆವು, ಮಹಾಬಲೇಶ್ವರದೊಳಗೆ 5 ನದಿಗಳು ಉಗಮ ಸ್ಥಾನ ಅಂತ ಒಂದು ಉಗಮ ಸ್ಥಾನ ಮಾಡ್ಯಾರ. ಅಲ್ಲಿ ಆ 5 ನದಿಗಳು 5 ಮಾಡಗಳು ಮಾಡ್ಯಾರ ಅವರು.
5 ಮಾಡ್ನ್ಯಾಗ ಒಂದೊಂದು ನದಿ ಹರ್ಕೊಂಡು ಬಂದು ಮುಂದೆ ಬಸವಣ್ಣನ ಬಾಯಿಯೊಳಗೆ ಆ ಆಕಳ ಬಾಯಿಯೊಳಗೆ ಒಂದು ನದಿ ಬಿದ್ದು ಮಾಡ್ಯಾರ. ಆದ್ರೆ ವಿಚಾರ ಮಾಡಿದ್ರೆ 5 ನದಿಗಳು ಒಂದೊಂದು ಮಾಡಿನಿಂದ ಬರ್ತಾವೆ, ಬರೀ ಒಂದು ಮಾಡಿನಿಂದ ಇಸಿ ನೀರು ಬಂದಂಗೆ ಆಗ್ತಾವೆ. ಖರೆ ಆ ನದಿಗಳನ್ನು ನಾವು ಮುಂದೆ ವಿಚಾರ ಮಾಡಿದವ್ರು ಎಷ್ಟು ಭಯಂಕರವಾಗಿ ಅವು ಜಗತ್ತಿನ ತುಂಬ ಹರಿದಾವ ಅಂತಂದ್ರೆ ಅದರಿಂದ ಎಂಥವ್ರ ಪ್ರತಿಯೊಬ್ಬರಿಗೂ ಅವು ಏನಪ್ಪಾ ಅಂದ್ರೆ ಆ ನದಿಯಿಂದ ಎಲ್ಲರೂ ಉಪಯೋಗ ತಗೊಂಡಾರ, ಎಲ್ಲನೂ ಆ ನದಿಯ ಆಶ್ರಯ ಒಳಗೆ ಇದ್ದಾರೆ. ಹಂಗೆ ಗಂಗಾ ಹೆಂಗೆ ಉದ್ಭವ ಆದ್ಲು ಬ್ರಹ್ಮನಲ್ಲಿ ಅಥವಾ ಮೂಲ ಮಾಯೆ ಬ್ರಹ್ಮನಲ್ಲಿ ಉತ್ಪತ್ತಿ ಆದಮೇಲೆ ಮುಂದೆ ಏನಾಗಿಬಿಡ್ತು, ಸಗಟ ಮಾಯಾ ವಿಸ್ತಾರಲಿ ಅಂತ ಆ ಮೂಲ ಮಾಯೆ ಆ ಚಂಚಲ ನದಿ ಏನು ಮಾಡ್ತು, ವಿಸ್ತಾರ ಹಾಕೋತ ಹೋಗ್ಬಿಡ್ತು. ಸಗಟ ಮಾಯಾ ವಿಸ್ತಾರಲಿ ಅಷ್ಟದಾ ಪ್ರಕೃತಿ ಪಾಪಾವಲಿ ಅಂತ 8 ಅಷ್ಟದಾ ಪ್ರಕೃತಿಯಿಂದ ಪಂಚಭೂತಗಳು 3 ಗುಣಗಳು ಇವುಗಳಿಂದ ಏನಪ್ಪಾ ಅಂದ್ರೆ ಎಷ್ಟು ವಿಸ್ತಾರ ಆಗಿಬಿಡ್ತು ಅಂದ್ರೆ ಬ್ರಹ್ಮಾಂಡನ್ನೇ ವ್ಯಾಪಿಸಿಬಿಡ್ತು. ಎಷ್ಟೋ ಪ್ರಾಣಿಗಳಲ್ಲಿ ಹುಟ್ಟಿಬಿಟ್ಟು ಆ ನದಿಯೊಳಗೆ ಎಷ್ಟೋ ಆ ನದಿ ಹೆಂಗೆ ಹೋಗಿಬಿಡ್ತು, ಎಲ್ಲಿ ಆ ಕಡೆ ಹೊಳಕಿ ಒಳಗೆ, ಸಂಧ್ಯೆ ಒಳಗೆ, ಗುಡ್ಡದೊಳಗೆ, ಮೃದು ಭೂಮಿ ಒಳಗೆ, ಹಿಂಗೆ ಅದು ಹರ್ಕೋತ ಎಷ್ಟು ಆಗಿಬಿಡ್ತು ಅಂದ್ರೆ ಇವತ್ತಿನ ನಾವು ಕೃಷ್ಣಾ ನದಿ ನೋಡ್ತೇವೆ, ಎಷ್ಟು ಭಯಾನಕ, ಎಷ್ಟು ನೀರು ನಾವು ನೋಡ್ತೇವಲ್ಲ, ಆದ್ರೆ ಅದ್ರ ಉಗಮ ಸ್ಥಾನ ಎಷ್ಟಿರ್ತದೆ, ಎಲ್ಲೋ ಒಂದು ಕಡೆ ಉಗಮ ಆಗಿರ್ತದೆ. ಹಂಗೆ ಬ್ರಹ್ಮನಲ್ಲಿ ಮೂಲಮಾಯ ಉತ್ಪತ್ತಿಯಾಗಿ ಎಷ್ಟೊಂದು ವಿಸ್ತಾರ ಆಗಿಬಿಡ್ತು ಅಂದ್ರೆ ಅಷ್ಟದಾ ಪ್ರಕೃತಿ ಪಂಚಭೂತಗಳು ಮತ್ತು 3 ಗುಣಗಳಿಂದ ಅಷ್ಟದಾ ಪ್ರಕೃತಿಗಳು ನಾನಾ ಶರೀರ ನಿರ್ಮಾಣಗಾಲಿ ಅಂತ ಅಷ್ಟದಾ ಪ್ರಕೃತಿ ವಿಸ್ತಾರಲಿ ನಾನಾ ಶರೀರೇ ವಿಚಿತ್ರೇ ವಿಸ್ತಾರಲಿ ನಾನಾ ರೂಪ ಅಂತ ಎಷ್ಟು ವಿಸ್ತಾರ ಆಗಿಬಿಡ್ತು, ನಾನಾ ರೂಪಗಳು ನೋಡ್ರಿ. ಆ ಎಷ್ಟೋ ಸ್ವಲ್ಪ ಉಗಮ ಆದಂಥ ಮೂಲ ಮಾಯಿಂದ ಎಷ್ಟೊಂದು ಈ ಬ್ರಹ್ಮಾಂಡ ವ್ಯಾಪಿಸಿಬಿಟ್ಟದ್ರೆ ಇಲ್ಲಿ ಎಷ್ಟೋ ಜನ ನಾನಾ ರೀತಿ ಪ್ರಾಣಿಗಳು ಉದ್ಭವ ಆಗ್ಯಾವ. ನಾವು ಅಂತೀವಿ 84 ಲಕ್ಷ ಜೀವರಾಶಿ ಅಂತೇಳಿ. ವಿಚಾರ ಮಾಡಿದ್ರೆ ಅಂತೂ ಎಷ್ಟವನೋ ಗೊತ್ತಿಲ್ಲ, ಆದರೆ ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ 84 ಲಕ್ಷ ಜೀವರಾಶಿಗಳು, ನಾನಾ ರೀತಿ ಪ್ರಾಣಿಗಳು, ನಾನಾ ರೀತಿ ಪಕ್ಷಿಗಳು, ಜಾರಜ, ಸ್ವೇದಜ, ಅಂಡಜ, ಉದ್ವಿಜ ಅನ್ನುವಂಥ 4 ಪ್ರಕಾರದ ಜೀವಿಗಳು ಉತ್ಪತ್ತಿ ಆಗಿಬಿಟ್ಟು ಅಂಥದ್ರೊಳಗೆ ವಿಶೇಷ ಅನಿಸುವಂಥ ಮನುಷ್ಯನೂ ಉತ್ಪತ್ತಿ ಆದ. ಅಂತ ಆ ನೀರಿನೊಳಗೆ ಎಷ್ಟೋ ಪ್ರಾಣಿಗಳು ಹರ್ಕೋತ ಬಂದುಬಿಟ್ಟು ಕೆಲವೊಂದು ನೀರು ಕುಡಿದು ಉಬ್ಬಿಬಿಟ್ಟು, ಕೆಲವೊಂದು ಅಹಂಕಾರದಿಂದ ಮೆರೆದು ಬಿಟ್ಟು, ಇನ್ನೂ ಕೆಲವೊಂದು ಏನೇನೋ ಒಂದು ಉಪಾಧಿಗಳನ್ನು ಹಚ್ಚಿಕೊಂಡು ವಿಸ್ತಾರವಾಗಿ ಬೆಳೆದ್ಬಿಟ್ಟು ಅವರು ಆ ನದಿಯನ್ನು ವರ್ಣ ಮಾಡುವುದರ ಉದ್ದೇಶ ಇಷ್ಟೇ, ಕಲ್ಪನಾ ಮಾಡ್ಯಾರ ಅವ್ರು ಇಷ್ಟೇ. ಈ ನದಿಯೊಳಗೆ ಏನದ, ಆ ನದಿಯೊಳಗೆ ಎಷ್ಟೋ ಪ್ರಾಣಿಗಳವ, ಒಂದು ಕ್ರೂರ ಪ್ರಾಣಿನೂ ಅದ, ಇನ್ನೊಂದು ಅಗದಿ ಸಾತ್ವಿಕ ಪ್ರಾಣಿನೂ ಅದ. ಈಗ ನೋಡ್ರಿ ನದಿಯೊಳಗೆ ಹುಟ್ಟಿದಂಥ ಇರುವಂಥ ಪ್ರಾಣಿಗಳು ವಿಚಾರ ಮಾಡಿದ್ವಿ ಅಂದ್ರೆ ಕ್ರೂರ ಪ್ರಾಣಿಗಳು ಸಾಕತ್ತವ, ಮೊಸಳಿಗೆ ಕ್ರೂರವ, ಮೀನಾಗಿನ ಸಾಮಾನ್ಯವ. ಹಿಂಗೆ ಈ ಮೂಲ ಮಾಯೆಯೊಳಗೆ ಎಂತೆಂಥ ವಿಚಿತ್ರ ಶರೀರಗಳು ಹುಟ್ಟುವ ನಾನಾ ಶರೀರ ನಿರ್ಮಾಣ ಜಾಲಿ. ಅವಕ್ಕೆ ಏನೇನೋ ಏನಪ್ಪಾ ಅಂದ್ರೆ ಒಂದೊಂದು ಹೆಸರು ಆ ಭಾಷೆಗಳ ಉತ್ಪತ್ತಿ ಆದವು. ಆ ಭಾಷೆಯಿಂದ ಏನೇನೋ ನಾನಾ ರೀತಿ ಹೆಸರುಗಳನ್ನು ಹೊಂದ್ಕೊಂಡು ಆಮೇಲೆ ಅವು ಬೆಳ್ಕೋತ ತಮ್ಮದೇ ಆದಂಥ ಒಂದು ಆ ಮಾಯೆಯ ಒಂದು ಚಂಚಲ ಇದರೊಳಗೆ ತಾವೇ ಆದಂಥ ಕೆಲವೊಂದು ಉಪಾಧಿಗಳನ್ನು ಹಮ್ಮಿಕೊಂಡು ಎಷ್ಟೋ ಸಂಪ್ರದಾಯಗಳಾದವು, ಎಷ್ಟೋ ಭಕ್ತಿ ಮಾರ್ಗಕ್ಕೆ ಹತ್ತಿದ್ರು, ಎಷ್ಟೋ ದುಷ್ಟ ಮಾರ್ಗಕ್ಕೆ ಹತ್ತಿದ್ರು, ಎಷ್ಟೋ ಪ್ರಪಂಚಕ್ಕೆ ಹತ್ತಿಬಿಟ್ರು. ಹಿಂಗೆ ಆ ಚಳವಳಿಯೊಳಗೆ ಎಲ್ಲರೂ ಹೊರಕೋತ ಹೊಂಟುಬಿಟ್ರು ಅಂತಾರ. ಆ ಮಾಯೆಯೊಳಗೆ ಎಲ್ಲರೂ ಹೊರಕೋತ ಹೊಂಟು ಬಿಟ್ಟಾರ. ಅದ್ರಾಗ ಕೆಲವೊಬ್ಬರು ಮಾತ್ರ ಎದುರಿಸ್ಯಾರ ಅಂತೇಳಿ ಸಮರ್ಥರ ಸಮಾಜದೊಳಗೆ ಹೇಳ್ತಾರೆ. ಯಾರು ಶಕ್ತಿವಾನರಿದ್ದಾರ, ಯಾರು ಉಗಮವನ್ನು ನೋಡ್ಬೇಕಂತ ಅಪೇಕ್ಷೆ ಮಾಡ್ಯಾರಲ್ಲ, ಅವ್ರು ಏನು ಮಾಡಿಬಿಟ್ರು, ಎಲ್ಲರೂ ಉಳುಕಿದವರೆಲ್ಲರೂ ಈ ಸಂಸಾರದೊಳಗೆ ಏನು ಮಾಡಿ ಸಂಸಾರ ಚಂಚಲ ನದಿ ಒಳಗೆ ಹರ್ಕೋತ ಹೋಗಿಬಿಟ್ರು. ಆದರೆ ಕೆಲವೊಬ್ರು ಏನು ಮಾಡಿಬಿಟ್ರು ಅಂದ್ರೆ ಎದುರು ಈಸಲಿಕ್ಕೆ ಶುರು ಮಾಡಿಬಿಟ್ರು. ಅಂಥವ್ರು ಏನು ಮಾಡಿಬಿಟ್ರು, ನದಿ ಸೆಳವಿನ ಎದುರು ಈಸುದು. ನಾವೆಲ್ಲರೂ ಹೆಂಗೆ ಹೊಂಟು ಬಿಟ್ಟೇವೆ ಅಂದ್ರೆ ಈ ರಜೋಗುಣದವರು, ತಮೋ ಗುಣದವರು ಇವರೆಲ್ಲರೂ ಹೆಂಗೆ ಹೊಂಟು ಬಿಟ್ರು ಅಂದ್ರೆ ಪೂರ್ಣ ಏನಪ್ಪಾ ಅಂದ್ರೆ ಚಂಚಲ ನದಿ ಸೆಳವಿನ್ಯಾಗ ಎಲ್ಲೆಲ್ಲಿ ಹೋದ್ರು. ಕೆಲವೊಬ್ಬರು ಆ ಸುಳಿ ಏನಂತಾರ, ಅದು ತಿರುಗುಮಡು ಅಂತಾರಲ್ಲ, ತಿರುಗುಮಡು ಉತ್ಪನ್ನ ಆಗ್ಯದ ನದಿಯೊಳಗೆ, ಅದ್ರಾಗ ಸಿಕ್ಕೊಂಡು ತಿರುಗಲಿಕ್ಕೆ ಶುರು ಮಾಡಿಬಿಟ್ರು. ಎಷ್ಟೋ ಮಂದಿ ಅದ್ರಾಗೆ ನೀರು ಕೂಡ ಸತ್ತು ಹೋಗ್ಬಿಟ್ರು. ಎಷ್ಟೋ ಹಿಂಗೆ ಆ ನದಿ ಒಳಗೆ ಎಲ್ಲರೂ ಹರ್ಕೊಂಡು ಹೊಂಟು ಬಿಟ್ಟಾರ. ಆದರೆ ಕೆಲವೊಬ್ಬರು ಮಾತ್ರ ಎದುರು ಈಸಲಿಕ್ಕೆ ಶುರು ಮಾಡಿದ್ರು. ಅಂಥವ್ರು ಏನು ಮಾಡಿದ್ರು ಅಂದ್ರೆ ಸಾತ್ವಿಕ ಗುಣದವರು ಆ ಮೂಲವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ, ನಾವೆಲ್ಲರೂ ನಮ್ಮ ಮಹಾರಾಜರ ಕೃಪಾದಿಂದ ನಾವೆಲ್ಲರೂ ಎದುರು ಈಸಲಿಕ್ಕತ್ತೇವೆ. ಇವತ್ತಿನ ದಿವಸ 80 ವರ್ಷದಿಂದ ಸತ್ಸಂಗ ನಾವು ಮಾಡ್ಲಿಕ್ಕತ್ತೇವೆ ಅಂದ್ರೆ ಏನು, ಆ ನದಿ ಒಳಗೆ ನಾವು ಊರ್ಧ್ವಮುಖವಾಗಿ ಅದ್ರ ಎದುರಿಗೆ ನಾವು ಈಸಲಿಕ್ಕತ್ತೇವೆ.
ಇದ್ರಾಗ ಎಷ್ಟು ಸಮಸ್ಯೆ ಆಗಿಬಿಡ್ತಂದ್ರೆ ಸೆಳವಿನ ಜೋಡು ಹೋಗೋದು ಸರಳದ, ಎದುರು ಈಸೋದು ಎಷ್ಟು ಕಠಿಣ ಅದ ಅಂದ್ರೆ ಇದ್ರಾಗ ಭಾಳಷ್ಟು ಸಮಸ್ಯೆಗಳವ ಅಂತಾರ. ಅದ್ರಾಗ ಹೇಳ್ತಾರೆ ನೋಡ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ 6 ತೆರೆಯ ನೋಡಂಬಿಗ, ಅವು ಮೀರಿ ಬರುತ್ತಲಿವೆ ಅಂಬಿಗ ಯಾರಿಂದಲಾಗದು ಅಂಬಿಗ ಎನ್ನ ನಿವಾರಿಸಿ ದಾಟಿಸೋ ನೀ ಅಂಬಿಗ. ಆ ಸೆಳವನ್ಯಾಗ ಎದುರಿಗೆ ಹೊಕ್ಕವ್ರಿಗೆ ಇವೆಲ್ಲ ಕಲ್ಪನಾಕ್ ಬರ್ತಾವ. ಇರ್ಲಿಕ್ಕಂದ್ರೆ ಕಾಮದ ಜೋಡಿ ಕೆಲವು ಮಂದಿ ಹೋಗ್ತಾರ, ಕ್ರೋಧದ ಜೋಡಿ ಕೆಲವು ಮಂದಿ ಹೋಗ್ತಾರ, ಲೋಭ, ಮೋಹ, ಮದ, ಮತ್ಸರ ಇದ್ರೊಳಗೆ ಇದೇ ಸೆಳವನ್ಯಾಗೆ ಹೋಗಿ ತಮ್ಮನ್ನು ತಾವು ಪತನಕ್ಕೆ ಹೋಗಿ ಮುಟ್ಟಿ ಬಿಡ್ತಾರೆ. ಆದ್ರೆ ಎದುರು ಈಶವ್ರು ಮಾತ್ರ ಇವನ್ನೆಲ್ಲನೂ ನಿವಾರಿಸಿ ಹೋಗ್ಬೇಕಾಗ್ತದೆ. 6 ಗುಣಗಳನ್ನು ಅಳಿಬೇಕು, 3 ಗುಣಗಳನ್ನು ತಿಳಿಬೇಕು ಅಂತಾರೆ. ಆ 6 ವೈರಿಗಳನ್ನು 6 ಏನಪ್ಪ ಅಂದ್ರೆ ಸೆಳವನ್ಯಾಗ 6 ಇದ್ರಾಗ ನಾವು ಅದನ್ನು ದಾಟಿ ಹೋಗ್ಬೇಕಾಗ್ತಂದ್ರೆ ಭಾಳ ಕಷ್ಟದ ಅಂತಾರೆ. ಅದಕ್ಕೆ ಸತತ ಪ್ರಯತ್ನ ಇದ್ದವ ಮಾತ್ರ ಅದನ್ನು ಎದುರು ಇಸ್ಕೊತ್ತು ಹೋಗಿ ಎಲ್ಲಿ ತನಕ ಹೋಗ್ತಾನ ಅಂದ್ರೆ ಅವ ಅದ್ರ ಉಗಮದ ತನಕ ಹೋಗ್ತಾನೆ. ಉಗಮದ ತನಕ ಹೋಗೋದಂದ್ರೆ ಏನು? ಸಲೋಕತ, ಸಮೀಪತ, ಸ್ವರೂಪತ, ಮುಕ್ತಿ ತನಕ ಹೋದಂಗ. ನಾವು ಹೋಗಿ ಆ ಪಾವನ ಗಂಗೆಯ ಮೂಲವತ್ತು ನಾವು ಹೋಗಿ ಮುಟ್ಟಿದೇವು ಅಂದ್ರೆ, ಎದುರಿಗೆ ಹೋಗಿ ನಾವು ಇಸ್ಕೊಟ್ಟು ಹೋಗಿ ಮುಟ್ಟೋದಂದ್ರೆ ಏನು? ಅಲ್ಲಿ ಬ್ರಹ್ಮಾದಿ ಲೋಕಗಳವ, ಸ್ವರ್ಗಾದಿ ಲೋಕಗಳವ. ಆ ಲೋಕಗಳ ಅನುಭವ ಕೊಡೋದಂದ್ರೆ ಏನು? ಆ ನದಿಯ ಉಗಮಕ್ಕೆ ಹೋಗ್ಬಿಟ್ಟು ಆ ಉಗಮದ ಅಚ್ಚಿ ಕಡೆ ಯಾರು ಹೋಗ್ಯಾರಲ್ಲ ಅವರು ಮಾತ್ರ ಪರಬ್ರಹ್ಮ ಸ್ವರೂಪಿಗಳಾಗ್ಯಾರ ಅಂತ ಹೇಳ್ತಾರೆ. ಆ ಒಂದು ಸಮಾಜದೊಳಗೆ ಏನು ಹೇಳ್ತಾರೆ, ಆ ನದಿ ಅಚ್ಚಿ ಕಡೆ ಹೋಗ್ಬೇಕಂದ್ರೆ ಬ್ರಹ್ಮನಲ್ಲಿ ಲೀನ ಆಗುವಂಥದ್ದು ಸಾಯುಜ್ಯ ಮುಕ್ತಿ ಅನ್ನುವಂಥದ್ದು ಏನದಲ್ಲ ಅಂಥವ್ರು ಬಾಹ್ಯ ನಿಶ್ಚಳಾಚ ವಿವೇಕ ಐಸಾ ಲಕ್ಷಾನ್ಮದೆ ಏಕ ಅಂತಾರೆ. ಹಂಗೆ ಎಲ್ಲೋ ಲಕ್ಷಕ್ಕೊಬ್ಬರು ಮಾತ್ರ ಆ ಮೂಲ ಸ್ಥಾನದಿಂದ ಅಚ್ಚಿ ಕಡೆ ಪಲ್ಲಿ ಕಡೆ ಹೋಗಿಬಿಟ್ಟರು. ಅಲ್ಲಿ ಏನದಲ್ಲ ಪಾವನ ಗಂಗಾ ಅಂಥೇಳಿ ಆ ಗಂಗೆ ಅಲ್ಲಿ ಆ ಸ್ಥಾನಕ್ಕೆ ಹೋದ್ಮೇಲೆ ಹೊಳ್ಳಿ ನೋಡಿದ್ರೆ ಈ ನದಿ ಅಟ್ಟೆ ಬಿಟ್ಟಿರ್ತದ ಅಂತಾರ ಸಮಾಜದವ್ರು. ಇದೇನು ಉತ್ಪನ್ನ ಆದಂಥ ನದಿ ಏನದಲ್ಲ, ಇದು ಚಂಚಲ ನದಿ ಏನದಲ್ಲ ಪಾವನ ಗಂಗಾ, ಆ ಮೂಲಕ್ಕೆ ಹೋಗಿ ಮೂಲದ ಹಿಂದೆ ನಾವು ಹೋಗಿ ಅಕಸ್ಮಾತ್ ಹೊಳ್ಳಿ ನೋಡಿದೆವು ಅಂದರೆ ಈ ನದಿಯ ನೀರನ್ನೇ ಅಟ್ಟಿಸಿ ಬಿಟ್ಟಿರ್ತದೆ ಅಂಥೇಳಿ ತಮ್ಮ ಕಲ್ಪನೆಯನ್ನು ನದಿಗೆ ಹೋಲಿಸಿ ಸಮರ್ಥರು ಇವತ್ತಿನ ದಿವಸ ಈ ನದಿ ಚಂಚಲ ನದಿ ಸಮಾಸದೊಳಗೆ ಹೇಳ್ತಾರೆ. ನಾವು ತಿಳ್ಕೊಬೇಕಾಗಿದ್ದಿಷ್ಟೇ, ನಾವು ಹುಟ್ಟಿದ್ದು ಬ್ರಹ್ಮನಲ್ಲಿ ಆ ಮೂಲ ಮಾಯೆಯಲ್ಲಿ ನಾವು ಹುಟ್ಟಿ ಇಷ್ಟೊಂದು ಈ ಸಂಸಾರದ ವಿಸ್ತಾರದೊಳಗೆ ನಾವು ಬೆಳ್ಕೊಂಡು ಕೂತು ಬಿಟ್ಟೆವು ಅಂದ್ರೆ ಸಮರ್ಥ ನಮಗೇನು ಹಾದಿ ತೋರಿಸಿದ್ರು, ಇದ್ರಾಗ ಹೋದೆ ಅಂದ್ರೆ ನೀ ಸೆಳವನ್ಯಾಗೆ ಹೋಗಿಬಿಡ್ತೀಪ, ನೀನು ಎದುರಿಗೆ ಈಸೋದು ಕಲಿ ಅಂತೇಳಿ ನಮಗೆ ಸಾಧಕರ ಒಂದು ನಿಯಮಾವಳಿಗಳನ್ನು ಹಾಕಿಕೊಟ್ರು. ಈ ರೀತಿನೇ ಅದಕ್ಕೆ ಏನಪ್ಪ ಅಂದ್ರೆ ಸಾಧನವಾಗಿ ನಮಗೆ ನಾಮವನ್ನು ಕೊಟ್ಟರು. ಆ ನಾಮಸ್ಮರಣೆ ಮಾಡ್ಕೋತ ಸಮರ್ಥ ಕೃಪೆಯನ್ನು ಪಡ್ಕೊಂಡು ನಾವು ಮುಂದೆ ಹಾಗೆ ಎದುರಿಸುವತ್ತು ಹೋದೆವು ಅಂದ್ರೆ ಒಂದು ದಿವಸ ಉಗಮ ಸ್ಥಾನದ ಪಲ್ಲಿ ಕಡೆನೂ ನಾವು ಹೋಗ್ಲಿಕ್ಕೆ ಸಾಧ್ಯದ ಅಂತೇಳಿ ಸಮರ್ಥರು ತಾವು ಅದರ ಅಚ್ಚಿ ಕಡೆ ಹೋಗಿ ನಮಗೆ ಇದನ್ನು ತಿಳಿಸ್ಯಾರ. ಇದಕ್ಕೆ ಹೋಗ್ಬೇಕಾದ್ರೆ ಕಠಿಣ ಪರಿಶ್ರಮ ಆದಂಥ ನಮ್ಮನ್ನು ನಾವು ಅವಲೋಕನ ಮಾಡ್ಕೋತ ಹೋಗ್ಬೇಕು. ಅದಕ್ಕೆ ಎಷ್ಟು ಒಂದು ಪಾವನ ಗಂಗಾ ಅಂತ ಯಾಕೆ ಹೇಳ್ಯಾರಂದ್ರೆ ಅದಕ್ಕೇನೋ ಕೊನೆಗೇನೋ ಅಂತಾರೆ ನೋಡ್ರಿ, ಅದು ಅಲ್ಲಿ ಆ ನದಿ ಮೂಲಕ್ಕೆ ಹೋದಾಗ ಎಷ್ಟೊಂದು ಪಾವನ ಇರ್ತದೆ ಅಂದ್ರೆ ಅಲ್ಲಿ ಜಾಗ ನಮ್ಮ ಹೃದಯ ಅಷ್ಟು ಪಾವನ ಆಗಬೇಕು ಅಂತಾರೆ. ನಮ್ಮಲ್ಲಿರುವಂಥ ಕಲ್ಮಶಗಳು, ನಮ್ಮಲ್ಲಿರುವಂಥ ಅವಗುಣ, ನಮ್ಮಲ್ಲಿರುವಂಥ ಕಾಮ ಕ್ರೋಧಾದಿಗಳನ್ನೆಲ್ಲನೂ ಮೀರಿ ನಾವು ಹೋದಾಗ ವಿಷಯದ ಮೇಲಿನ ಮೋಹ, ಇಂದ್ರಿಯಗಳ ಒಂದು ಆಸಕ್ತಿ ಇವೆಲ್ಲನೂ ಕಳ್ಕೊತ ಹೋದಾಗ ಕೊನೆಗೊಮ್ಮೆ ನಿರ್ವಿಕಾರದ ಒಂದು ಸ್ಥಿತಿಯ ಅನುಭವ ಆಗ್ತದಲ್ಲ, ಅದೇ ಬ್ರಹ್ಮ. ಅಂಥ ಒಂದು ಜಾಗಕ್ಕೆ ಹೋಗೋ ಸಂಬಂಧ ನಮ್ಮ ಮಹಾರಾಜರು ಈ ಒಂದು ಸತ್ಸಂಗದ ಮುಖೇನ ನಾವು ಹೋಗ್ಬೇಕಾಗ್ಯದ. ಇದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡಬೇಕು. ಇಷ್ಟು ಪ್ರಯತ್ನ ಸಾಲುದಿಲ್ಲ ಅಂತಾರೋ. ನಾವು ಹಿಂದಿನ ಜ್ಞಾನಿಗಳನ್ನು ನಾವು ನೋಡಿದಾಗ ನಾವು ಇಷ್ಟು ಪ್ರಯತ್ನ ಮಾಡಲಿಕ್ಕೆತ್ತವಲ್ಲ, ನಮಗೆ ಸಮಾಧಾನ ಅನಿಸಿದೆ. ಇಷ್ಟರೇ ಮಾಡ್ಲಿಕ್ಕತ್ತೇವಲ್ಲ, ಸಮರ್ಥರು ಏನು ಮಾಡ್ತಾರ ಅಂತೇಳಿ ಸಮರ್ಥರ ಮೇಲೆ ಭಾರ ಹಾಕಿ ಒಪ್ಪಿಗೆ ಅದ, ಅದಕ್ಕೇನು ತಪ್ಪಿಲ್ಲ. ಆದ್ರೆ ಪ್ರಯತ್ನ ಇಷ್ಟು ಸಾಲುವುದಿಲ್ಲ ಅನ್ನುವಂಥದ್ದು ಹಿಂದಿನ ಜ್ಞಾನಿಗಳ ಒಂದು ಜೀವನದ ಅವರ ಸಾಧಕಾವಸ್ಥೆ ಇತಿಹಾಸವನ್ನು ನೋಡಿದಾಗ ಬಹಳಷ್ಟು ನಾವು ಇದ್ರೊಳಗೆ ಪ್ರಯತ್ನ ಮಾಡಬೇಕಾಗ್ತದೆ. ಬಹಳಷ್ಟು ಪ್ರತಿಯೊಂದು ಕ್ಷಣನೂ ನಾವು ಇದಕ್ಕಾಗಿ ಮೀಸಲಿಟ್ಟಾಗ ಏನರೇ ಆ ಪಾವನ ಗಂಗಾದ ಅಚ್ಚಿ ಕಡೆ ನಾವು ಹೋಗ್ಲಿಕ್ಕೆ ಬರ್ತದೆ. ಇರ್ಲಿಕ್ಕಂದ್ರೆ ಪಾವನ ಗಂಗಾ ತನಕ ಮೂಲದ ತನಕ ಹೋಗ್ಬೋದು. ನಾವು ಮೂಲದ ತನಕ ಹೋಗ್ಬೋದು ಅಂದ್ರೆ ಏನು? ಸಲೋಕತಾ ಮುಕ್ತಿ, ಸಮೀಪತಾ ಮುಕ್ತಿ, ಸ್ವರೂಪತಾ ಮುಕ್ತಿಯನ್ನು ನಾವು ಪಡ್ಕೋಬಹುದು.
ನಮ್ಮ ಪುಣ್ಯದ ಗಂಟು ಎಷ್ಟೆಷ್ಟು ಆಗ್ತದೆ, ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಬೆಳೀತಲ್ಲ ಅಷ್ಟಷ್ಟು ಲೋಕದ ಅನುಭವವನ್ನು ಅನುಭವಿಸಿ ಮತ್ತೆ ಇದೇ ನದಿ ಜೋಡಿನೇ ಚಳವಣಿಯಾಗಿ ಬರಬೇಕಾಗ್ತದೆ ನಾವು. ಆದ್ರೆ ನಮ್ಮ ಗುರಿ ಮಹಾರಾಜರ ಸಮರ್ಥರ ಒಂದು ಗುರಿ ಏನದ ಅಂದ್ರೆ ಅವರು ಉಪದೇಶ ಕೊಟ್ಟ ಉದ್ದೇಶ ಏನದ ಅಂದ್ರೆ ಈ ಮೂಲ ಪಾವನ ಗಂಗಾನ ಮೂಲದ ಅಚ್ಚಿ ಕಡೆ ನಾವು ಏನಪ್ಪ ಅಂದ್ರೆ ಬ್ರಹ್ಮನಲ್ಲಿ ಲೀನ ಆಗುವಂಥದ್ದು, ಬ್ರಹ್ಮ ಸ್ವರೂಪವನ್ನು ಅನುಭವಿಸುವಂಥ ಸ್ಥಿತಿ ನಮ್ಮದಾಗಬೇಕು ಅಂತ ಮಾಡ್ಯಾರಲ್ಲ. ಇದಕ್ಕಾಗಿ ಸತತ ಪ್ರಯತ್ನ ಭಾಳ ಮುಖ್ಯ ಅಂತ ಅನಿಸ್ತದೆ. ಇದಕ್ಕೆ ಯಾಕೆ ಸತತ ನಮ್ಮ ಮಹಾರಾಜರು ಯಾಕೆ 4 ಹೊತ್ತಿನ ಭಜನೆ ಹಾಕಿಕೊಟ್ರು, ದಾಸಬೋಧ ನಿತ್ಯ ಓದಂತ ಯಾಕೆ ಹೇಳಿದರು? ನಾವು ಓದುತ್ತೇವೆ, ಭಜನೆನೂ ಮಾಡ್ತೇವೆ. ಆದರೆ ಇದ್ರಾಗ ಒಂದು ಸ್ವಲ್ಪ ನಾವು ನಮ್ಮ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಂಡು ಭಜನೆಯ ಅರ್ಥವನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅರ್ಥವನ್ನು ಮನನ ಮಾಡ್ಕೋತ 4 ಹೊತ್ತಿನ ಭಜನೆಯನ್ನು ನಿಷ್ಠೆಯಿಂದ ಮಾಡ್ಬೇಕಂತಾರ. ನಾವೇನು ಮಾಡ್ತೇವೆ ಈಗ ಎಷ್ಟೋ ಈಗ ಹುಡುಗರು ಅಂತಾವೆ ಜನ್ಮತಿಥಿ ಮೂಲ ಪೂರ್ಣ ಎಲ್ಲ ಭಜನೆ ನಾವೆಲ್ಲರೂ ಅಂತ ಹೇಳ್ತಾರೆ. ಆ ಅರ್ಥ ಇದ್ದದ ಬುಕ್ಗಳು ಸಿಗ್ತಾವೆ. ಒಂದೊಂದು ಅಭಂಗದ ಅರ್ಥವನ್ನು ನಾವು ಒಬ್ಬರೇ ಕೂತ್ಕೊಂಡು ಶೋಧ ಮಾಡಬೇಕು, ನೋಡಬೇಕು, ಅರ್ಥ ನೋಡ್ಕೊಂಡು ಅರ್ಥ ಮನನ ಮಾಡ್ಕೊಂಡು ನಾವು ಭಜನೆ ಮಾಡಿದ್ದೇವೆ ಅಂದ್ರೆ ಅದರ ಆನಂದನೇ ಬೇರೆ. ಅರ್ಥ ಮಾಡ್ಕೊಂಡು ದಾಸಬೋಧ ಓದಿದೆ ಅಂದ್ರೆ ಅದರ ಆನಂದನೇ ಬೇರೆ. ನಾಮಸ್ಮರಣೆಯೊಳಗೆ ನಾಮಸ್ಮರಣೆ ಒಂದು ಮಹತ್ವವನ್ನು ತಿಳ್ಕೊಂಡು ನಾವು ಆ ನಾಮಸ್ಮರಣೆ ಮಾಡಿದರೆ ಅದರ ಆನಂದನೇ ಬೇರೆ. ಸಮರ್ಥರ ಸ್ವರೂಪವನ್ನು ಪೂರ್ಣ ಸಮರ್ಥರ ಒಂದು ಸ್ಥಿತಿಯನ್ನು ನಾವು ಕಲ್ಪನಾ ಮಾಡಿಕೊಂಡು ಅಥವಾ ಅದರ ಮೇಲೆ ಆ ಸ್ಥಿತಿಯ ಬಗ್ಗೆ ಅನುಭವ ತಗೊಂಡು ನಾವು ಸಮರ್ಥರ ಒಂದು ಪ್ರೇಮ ಮಾಡೋದೇ ಒಂದು ಬೇರೆನೇ ಅಂತ. ಈ ಸಮರ್ಥರನ್ನು ಪ್ರೇಮ ಮಾಡೋದನ್ನ ಎಷ್ಟೋ ಮಂದಿ ಮನೆಯೊಳಗೆ ನೋಡೀನಿ ನಾನು. ನಮ್ಮ ಮಹಾರಾಜರ ಮನೆಯೊಳಗಲ್ಲ, ಬೇರೆ ಗುರುಗಳು ಶಿಷ್ಯರ ಮನೆಯೊಳಗೆ ನೋಡಿದ್ರೆ ಗುರುಭಕ್ತಿ ಮಾಡ್ತಾರೆ ಅವರು. ಎಷ್ಟು ಶ್ರದ್ಧಾ ಇಟ್ಕೊಂಡಿರ್ತಾರಂದ್ರೆ ಮಹಾರಾಜರು ಅಂತಾರೆ. ಆಗ ಅವ್ರ ಮನೆಯೊಳಗೆ ಹೋಗಿಬಿಟ್ರೆ ಮಹಾರಾಜರ ಸ್ಥಾನ ಅವ್ರವ್ರ ಗುರುಗಳ ಸ್ಥಾನ ಎಲ್ಲಿಟ್ಟಾರಂದ್ರೆ ಅವ್ರ ಮುತ್ಯ ಫೋಟೋಗಳದು ಇರ್ತಾವೆ. ಅವ್ರು ಎಷ್ಟು ಶೃಂಗಾರ ಮಾಡಿರ್ತಾರೆ. ತಮ್ಮ ಗುರುಗಳ ಫೋಟೋ ಎಲ್ಲೋ ಒಂದು ಕಡೆ ನದಿ ಕಡೆ ಹಾಕಿಬಿಟ್ಟು ಅಂದ್ರೆ ಎಲ್ಲೋ ನಾವು ತಪ್ಪಿ ಬಿಡ್ಲಿಕ್ಕತ್ತಿರ್ತೇವೆ, ಮಾಡ್ತಿರ್ತೇವೆ ಖರೆ. ಆದ್ರೆ ಮಹಾರಾಜರ ಸಮರ್ಥರ ನಿಜವಾದ ಸ್ಥಿತಿ ಏನದ, ಅವ ಪರಬ್ರಹ್ಮ ಹೆಂಗ ಅನ್ನುವಂಥದ್ದು ಪೂರ್ಣ ನಾವು ಅವಲೋಕನ ಮಾಡಬೇಕು. ನಾವು ಈಗ ನಿರ್ವಿಕಾರ ಸ್ಥಿತಿಯೇ ಪರಬ್ರಹ್ಮನ ಸ್ವರೂಪ ಅಂತಂತಾರವ್ರು. ನಮ್ಮ ಮಹಾರಾಜರು ಎಷ್ಟು ನಿರ್ವಿಕಾರ ಇದ್ರು ಅನ್ನುವಂಥದ್ದು ನಾವು ಕಲ್ಪನಾ ಮಾಡಿಕೊಂಡ್ರೆ ನಮ್ಮ ಜೊತೆನೇ ಇದ್ರು ಖರೆ ಅವರು ನಿರ್ವಿಕಾರ ಇತ್ತು. ನಮಗನಿಸಿತ್ತು ನಮ್ಮನ್ನು ಪ್ರೇಮ ಮಾಡ್ತಾರೆ, ನಮ್ಮನ್ನು ಹಚ್ಚಿಕೊಂಡಾರ, ನಮ್ಮ ಮೇಲೆ ಭಾಳ ಇದ್ದಾರ, ನಾವಂದ್ರೆ ಅವ್ರ ಮಕ್ಕಳಂತ ಹೌದು ತಿಳ್ಕೊಂಡಿದ್ರು ಖರೆ. ಆದರೂ ಸಹಿತ ಈ ಎಲ್ಲ ವಿಕಾರಗಳಿಂದ ಆ ಕಡೆ ಆಗಿಬಿಟ್ಟಿದ್ರು. ನಮ್ಮನ್ನು ಆಧ್ಯಾತ್ಮಕ್ಕೆ ಹಚ್ಚು ಸಂಬಂಧ ನಮ್ಮನ್ನು ಪ್ರೇಮ ಮಾಡಿದ್ರೆ ಹೊರತಾಗಿ ನಮ್ಮನ್ನು ಪೂರ್ಣ ಅವರು ಯಾರನ್ನೂ ಹಚ್ಚಿಗೋದಿಲ್ಲಂತ ನಿರ್ವಿಕಾರ ಸ್ಥಿತಿ ಅಂದ್ರೆ ಅಲ್ಲಿ ಯಾವ ವಿಕಾರಗಳಿಲ್ಲ. ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ. ಏನಪ್ಪ ಅಂದ್ರೆ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಎಲ್ಲದರಿಂದ ಅತೀತನಾದಂಥ ಸ್ಥಿತಿ ಏನದಲ್ಲ ಅದು ಪರಬ್ರಹ್ಮ ಸ್ಥಿತಿ. ಅದು ನಮ್ಮ ಮಹಾರಾಜರ ಸ್ಥಿತಿ ಇತ್ತು. ಅಂಥ ನಮ್ಮ ಮಹಾರಾಜರ ಕೃಪೆ ನಮಗೆ ಆಗಬೇಕಾಗಿತ್ತಂದ್ರೆ ನಾವು ಮೊನ್ನೆ ಇದ್ರಾಗ ನೋಡಿದೆ, ಬ್ರಹ್ಮಸೂತ್ರದಾಗ ನೋಡಿದೆ, ಬ್ರಹ್ಮಜ್ಞಾನವನ್ನು ಪಡ್ಕೋ ಸಂಬಂಧ ಇಂದ್ರ ಒಂದು 100 ವರ್ಷ ಗುರುವಿನ ಸೇವಾ ಮಾಡಿದಂತೆ. 100 ವರ್ಷ ಗುರುವಿನ ಸೇವಾ ಮಾಡಿದಾಗ ಮುಂದೆ ಅವಾಗ ಇಂದ್ರಿಗೆ ಬ್ರಹ್ಮಜ್ಞಾನವನ್ನು ಅವರು ಒಬ್ಬ ಋಷಿಗಳು ಉಪದೇಶ ಮಾಡಿದ್ರು ಅಂತ ಬರ್ತದೆ. 100 ವರ್ಷಗಟ್ಟಲೆ ಸೇವಾ ಮಾಡಿದ್ರು ಸಹಿತ ಸಿಗಲಾರ್ದಂಥದ್ದು ನಮಗೆ ಸಿಗಲಿಕ್ಕೆ ಸಾಧನ ರೂಪವಾಗಿ ನಾಮಸ್ಮರಣೆ ಕೊಟ್ಟಾರ. ಹಿರಿಯರೆಲ್ಲರೂ ಮಾಡ್ತಾರೆ. ನಮ್ಮ ಹುಡುಗರು, ನಮ್ಮ ಪೀಳಿಗೆ, ನಮ್ಕಿಂತ ನೆಕ್ಸ್ಟ್ ಜನ್ರೇಷನ್ ಇವ್ರು ಏನದಲ್ಲ ಇಷ್ಟೇ ಮಾಡಿದ್ರೆ ಆಗೋದಿಲ್ಲ ನನಗನ್ನಿಸ್ತದೆ. ಇಷ್ಟು ಮಾಡಿದ್ರೆ ಆಗೋದಿಲ್ಲ, ಭಾಳಷ್ಟು ಮಾಡಬೇಕು. ಯಾವಾಗಲೂ ನಾಮಸ್ಮರಣೆ ಚಿಂತನದೊಳಗಿರಬೇಕು. ನಾವೀಗ 1 ತಾಸು ಮಾಡ್ಬೋದು, ಅರ್ಧ ತಾಸು ಮಾಡ್ಬೋದು, ಕೂತು ಮಾಡ್ಬೋದು ಕರೆ. ಇಷ್ಟರಿಂದನೂ ಸಾಲುವುದಿಲ್ಲ ಅಂತಾರೋರು. ಪ್ರತಿ ಕ್ಷಣನೂ ನಾಮದ ಚಿಂತನದೊಳಗಿರಬೇಕು. ಏನು ಒಂದೊಂದು ಶ್ವಾಸಗಳು ಮೊದಲು ಮಾಡಿಕೊಂಡು ನಮ್ಮ ನಾಮಸ್ಮರಣೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆ ನಾಮ ಜೊತೆನೇ ನಾವು ಶ್ವಾಸೋಚ್ಛ್ವಾಸ ಮಾಡ್ಕೊತ ಹೋದೆವು ಅಂದ್ರೆ ಅದ್ರ ಜೊತೆ ಮತ್ತೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೋತೇವೆ. ಬರೀ ನಾಮಸ್ಮರಣೆ ಮಾಡಿದ್ರೆ ಏನು ಬದಲಾವಣೆ ಆಗೋದಿಲ್ಲ. ನಾಮಸ್ಮರಣೆ ನಮ್ಮನ್ನು ಪವಿತ್ರ ಮಾಡ್ಕೊತ ಹೋಗ್ತದೆ ಕರೆ. ನಮ್ಮನ್ನು ನಾವು ನೋಡ್ಕೊಂಡು ಅದರೊಳಗಿರುವಂಥ ಏನಪ್ಪ ಅಂದ್ರೆ ಕಾಹಿ ಆಗಂತುಕಣ ಗುಣ ಸೋಯೆ ಸದೃಢ ಧರಾವೆ ಅಂತಾರೆ. ಎಲ್ಲಿ ಒಳ್ಳೆಯ ಗುಣಗಳನ್ನು ಮಹಾರಾಜರಲ್ಲಿರುವಂಥ ಗುಣಗಳನ್ನು ನಾವು ಧಾರಣ ಮಾಡ್ಕೋತ ಅವೆಲ್ಲ ನಮ್ಮಿಂದ ಪ್ರಕಟ ಆಗಬೇಕು. ನಮ್ಮನ್ನು ನಾವು ಶೋಧ ಮಾಡಿದ್ದೇವೆ ಅಂದ್ರೆ ನೋಡ್ಲಿಕ್ಕೆ ಚಲೋ ಇದ್ದೇವೆ, ನಾವು ನೋಡ್ಲಿಕ್ಕೆ ಭಾಳ ಶಿಸ್ತು ಅನ್ನಿಸ್ತದೆ,
ಮಂದಿ ನಮ್ಮನ್ನು ನೋಡಿದ್ರು ಸಹಿತ ನಾವು ಭಕ್ತಿ ಮಾರ್ಗದಾಗ ನೋಡಿದ್ರೂ ಅವರು ಭಾಳ ನಮ್ಮನ್ನು ಇದು ಮಾಡ್ಕೋತಾರೆ. ಏನೋಪ್ಪ ಅವ್ರು ಯಾವಾಗಲೂ ಸತ್ಸಂಗ ಮಾಡ್ತಾರೆ, ಅವ್ರು ಹಾಡ ಹಾಡ್ತಾರೆ, ಹೇಳ್ತಾರೆ, ಕೀರ್ತನ ಮಾಡ್ತಾರೆ, ಅವ್ರು ಭಾಳ ದೊಡ್ಡವ್ರಪ್ಪ ಅಂತಂತಾರೆ. ಮಂದಿ ದೊಡ್ಡವ್ರು ಅಂದ್ರೇನು, ಸಣ್ಣವ್ರು ಅಂದ್ರೇನು, ಜಗತ್ತು ನಮಗೆ ಏನಿದೆ ಯಾಕಂದ್ರೆ ನಮ್ಮ ಮಹಾರಾಜರು ನಮಗೆ ಏನು ಅನ್ಬೇಕಾಗ್ಯದ, ನಮ್ಮ ಮಹಾರಾಜರು ನಮ್ಮನ್ನು ಅಪೋಗಬೇಕಾಗಿತ್ತಂದ್ರೆ ನಾವು ಎಷ್ಟು ಪವಿತ್ರರಾಗಿರಬೇಕು ಅನ್ನುವಂಥದ್ದು ನಾವು ಶೋಧ ಮಾಡಿ, ಪಾವೇ ಆಪಣಾಸಿ ಆಪಣ, ನಮ್ಮನ್ನು ನಾವು ಶೋಧ ಮಾಡಿ ನಾವು ಮೂಲದಿಂದ ನಾವು ಏನಪ್ಪ ಅಂದ್ರೆ ನಮ್ಮ ಮನವನ್ನು ಚಿತ್ತವನ್ನು ನಾವು ಪವಿತ್ರ ಮಾಡ್ಕೋತ ಹೋದೆವು ಅಂದ್ರೆ ಇದೇ ಇದರ ಈಸೋದು ಅಂದ್ರೆ ಏನು, ಈ ಕಡೆಯಿಂದ ಈ ಕಡೆ ಮ್ಯಾಲೆ ಈಸೋದು ಅಂದ್ರೆ ಏನು, ಚಂಚಲ್ ನದಿ ಇಲ್ಲಿ ಬಂದದ, ಈಗ ಈ ಕಡೆಯಿಂದ ಎದುರು ಈಸೋದು. ಅದಕ್ಕೆ ಈ ಅಧ್ಯಾತ್ಮ ಅನ್ನುವಂಥದ್ದು ಎದುರು ಈಸುವ ಕೆಲಸ ಅಂತೇಳಿ ಈ ನದಿಯ ನಿರೂಪಣೆಯನ್ನು ಕಲ್ಪನಾ ಮಾಡಿ ಸಮರ್ಥರು ನಿಮಗೆ ತಿಳಿಸ್ಯಾರ. ನಾವೆಲ್ಲರೂ ನದಿಯೊಳಗಿದ್ದೆವು. ಅವರ ಹೇಳ್ತಾರೆ ಇದ್ರಾಗ ಕೆಲವೊಂದು ಪ್ರಾಣಿಗಳು ನೀರು ಕುಡಿದು ಉಬ್ಬಿ ಬಿಟ್ಟಾವಂತ. ಅವರು ಅದಕ್ಕೊಂದು ಉಪಮಾ ಕೊಡ್ತಾರೆ. ನೀರು ಕುಡಿದು ಉಬ್ಬ್ಯಾವ ಅಂದ್ರೆ ಏನು, ಮಂದಿ ಹೊಗಳಿದ ಕೂಡಲೇ ಅದನ್ನೆಲ್ಲ ಅನುಭವಿಸಿ ನಾನೇ ಶ್ರೇಷ್ಠ ಅಂತ ಉಬ್ಕೊಂಡು ಕೂತು ಬಿಟ್ಟಾವ. ಕೆಲವೊಂದು ದುಷ್ಟ ಮಾರ್ಗಕ್ಕೆ ಇಳಿದಾವ, ಅಲ್ಲೇ ಕೆಲವೊಂದು ದುಷ್ಟ ಪ್ರಾಣಿಗಳ ಸಂಘದಿಂದ ದುಷ್ಟ ಮಾರ್ಗಕ್ಕೆ ಇಳಿದಾವ, ಕೆಲವೊಂದು ಸಾತ್ವಿಕವಾಗಿ ನಡಲಿಕ್ಕೆ ಆಗ್ತಾವ, ಕೆಲವೊಂದು ಅದೇ ನೀರಾಗೆ ಸಂಸಾರವನ್ನು ಹಾಗೆ ಪ್ರಜೋತ್ಪತ್ತಿ ಮಾಡ್ಕೋತ ತಮ್ಮದೇ ಆದಂಥ ಸಂಸಾರ ದೊಡ್ಡದು ಮಾಡ್ಕೊಂಡು ಬಿಟ್ಟಾವ. ಎಷ್ಟೋ ಪ್ರಾಣಿಗಳು ಮಳುವಿನ್ಯಾಗ ಚಿಕ್ಕ ಸತ್ತು ಹೋಗ್ಯಾವ, ಎಷ್ಟೋ ಪ್ರಾಣಿಗಳು ಕಲ್ಲಿಗೆ ಬಡದು ಸತ್ತು ಹೋಗ್ಯಾವ, ಎಷ್ಟನ್ನೂ ತಿಂದು ಹೋಗಿಬಿಟ್ಟಾವ. ಈಗ ಇಲ್ಲಿ ಆದ್ರೆ ನೋಡ್ತಿರಲ್ಲ ಸಂಸಾರದಾಗ ಒಬ್ಬರನ್ನ ತಿಂದು ಒಬ್ಬರು ಬದುಕ್ತೇವಿ ನಾವು. ಹಿಂಗೆ ಆ ನದಿ ಒಳಗಿರುವಂಥ ಪ್ರಾಣಿಗಳೇ ನಾವು. ಅದರೊಳಗೆ ಎದುರು ಈಸಾವ್ರು ಏನಿದ್ದೇವಲ್ಲ, ನಾವು ಈ ಸತ್ಸಂಗ ನಮ್ಮ ಮಹಾರಾಜರ ಒಂದು ಆಶ್ರಯದೊಳಗೆ ಏನು ನಾವು ಮುಂದುವರ್ಲಿಕ್ಕತ್ತಲ್ಲ, ನಾವೆಲ್ಲರೂ ಆ ನದಿಯೊಳಗೆ ಎದುರು ಈಸಾವ್ರು ಅಂತ ತಿಳ್ಕೊಂಡು ಆ ಎದುರು ಕೈ ಸೋತ್ರ ಮಹಾರಾಜರಿರ್ತಾರೆ. ನಮಗೆ ಕೈ ಸೋತ್ರ ನಮಗೆ ಅಂಜಿಕ್ಕಿಲ್ಲ, ಯಾಕಂದ್ರೆ ಮ್ಯಾಲ ಮೂಲದೊಳಗೆ ಅವ್ರು ನಿಂತಾರೆ. ನಮ್ಮನ್ನು ಈಗ ಒಕ್ಕಳಿ ಕಂಬ ಅಂತಿದ್ದು ನೋಡ್ರಿ, ಐದೇಸಿ ಒಳಗೆ ಒಕ್ಕಳಿ ಕಂಬ ಏರೋದಿರ್ತಾವೆ. ಅವಾಗ ಏನು ಮಾಡ್ತಾರೆ, ಮೊದಲು 10 ಮಂದಿ ನಿಂದಿರ್ತಾರೆ, ಅದ್ರ ಮೇಲೆ 9, ಅದ್ರ ಮೇಲೆ 8, ಅದ್ರ ಮೇಲೆ ಅದ್ರಾಗ ಒಬ್ಬ ಸೂರ್ಯನ ಮುಂದೆ ಬಿಡ್ತಾರೆ, ಅವ ಹಂಗೆ ಏರ್ಕೋತ ಹೋಗ್ತಾನ. ಆ ಒಕ್ಕಳಿ ಕಂಬಕ್ಕೆ ಏನು ಮಾಡಿರ್ತಾರ ಅಂದ್ರೆ ಈ ಹುಣ್ಚಿ ಕಪ್ಪಿನ ರಾಡಿ ಮಾಡಿ ಅದಕ್ಕೆ ಹಚ್ಚಿರ್ತಾರೆ. ಅದಕ್ಕೆ ಒಕ್ಕಳಿ ಕಂಬಕ್ಕೆ ಅಂದ್ರೆ ಏನು, ಒಟ್ಟು ಜರಿತಿರ್ತದ. ಇವ್ ಹೋಗಿ ಕಡಿಗೆ ಹೋಗಿ ಅದನ್ನ ತೆಕ್ಕಿ ಬೀಳ್ತಾನ, ಈ ಕಡೆ ನೀರು ಉಗ್ಗುತ್ತಿರ್ತಾರೆ. ಅವ್ರು ತೆಕ್ಕಿ ಬಿದ್ದಾಗ ತಳಗಿನವ್ರು ಸರಿದು ಬಿಡ್ತಾರೆ, ಮತ್ತೆ ಅವ್ರು ಜರಿದು ಬೀಳ್ತಿರ್ತಾನೆ, ಯಾಕಂದ್ರೆ ಜರಿತಿರ್ತದೆ. ಹಿಂಗೆ ಎಷ್ಟೋ ಸರಿ ಅವ ಪ್ರಯತ್ನ ಮಾಡ್ಕೋತ ಕೊನೆಗೊಮ್ಮೆ ಎಲ್ಲಿಗೆ ಬಂದು ಹತ್ತಾನಂದ್ರೆ ಆ ಮ್ಯಾಲಿನ ಜಾಗಕ್ಕೆ ಇವಾಗ ಒಂದಿಷ್ಟೇ ಉಳು ತನಕನೂ ಇವ್ ಹಿಡ್ಕೊಂಡು ನಿಂತಿರ್ತಾನೆ. ಇನ್ನು ನಾವು ಏರ್ಲಿಕ್ಕೆ ಆಗೋದಿಲ್ಲ ಖರೆ. ಅವಾಗ ಏನು ಮಾಡ್ತಾನ, ಆ ಮ್ಯಾಲೆ ಒಬ್ಬ ಕೂತಿರ್ತಾನಲ್ಲಿ, ಮ್ಯಾಲೆ ಕೂತಾವ ಏನು ಮಾಡಿಬಿಡ್ತಾನ, ಅಲ್ಲಿ ಹಗ್ಗ ಬಿಟ್ಟು ಬಿಡ್ತಾನ. ಹಗ್ಗ ಬಿಟ್ಟು ಇವಾಗೇನು ಮುಂದೆ ಏರೋದು ಆಗೋದಿಲ್ಲ ಖರೆ, ಆದ್ರೆ ಅವ ಇಲ್ಲಿ ತನಕ ಬಂದಲ್ಲ ಅನ್ನುವಂಥ ಒಂದು ಸಂತೋಷಕ್ಕೆ ಕಾರಣ ಮಾಡ್ತಾನೆ, ಹಗ್ಗ ಬಿಡ್ತಾನ, ಆ ಹಗ್ಗ ಹಿಡಿತಾನ, ಇವ್ ಮ್ಯಾಲವರೆಗೆ ಕೂರ್ತಾನೆ. ಹಂಗೆ ಇದೇ ಒಂದು ಒಕ್ಕಳಿ ಕಂಬ ಏರೋನೋದಲ್ಲ, ಹಂಗೆ ಎದುರು ನದಿ ಈಸೋದು ಅಂತ ತಿಳ್ಕೋಬೇಕು. ಕೊನೆಗೆ ನಮಗೆ ಮಿಕ್ಕಿ ಬಿಡ್ತದೆ, ಎದುರು ಈಸಿ ಕೈ ಸೋತು ಬಿಡ್ತಾವೆ. ಆದ್ರೆ ನಾವು ಇಸ್ಕೊತನ ಹೋದೆವು ಅಂದ್ರೆ, ಪ್ರಯತ್ನ ಮಾಡ್ಕೊತನ ಹೋದೆವು ಅಂದ್ರೆ ಸಮರ್ಥ ಕಡೆಗೆ ಹಗ್ಗ ಬಿಟ್ಟು ನಮ್ಮನ್ನು ತಗೊಂಡು ಆ ಉಗಮದ ಅಚ್ಚೆ ಕಡೆ ನಮ್ಮ ಒಂದು ಸ್ಥಿತಿಯನ್ನು ಅನುಭವ ಕೊಡ್ತಾರ. ಅಂತ ಬ್ರಹ್ಮಸ್ಥಿತಿಯ ಅನುಭವ, ಪರಮಾನಂದದ ಅನುಭವ, ಆ ವಿಮಲ ಬ್ರಹ್ಮನ ಸ್ಥಿತಿ ನಂಬುದು ನಿಂಬುದು ಆಗಲಿ ಅಂತೇಳಿ ಸಮರ್ಥರಿಷ್ಟೆಲ್ಲ ನಾವು ಉಪಾಧಿ ಹಾಕ್ಕೊಂಡು, ಉಪಾಧಿ ವಿಸ್ತಾರಾವೇ ಉಪಾಧಿ ನ ಸಾಂಪಡಾವೆ ಅಂತಾರ. ಹಂಗೆ ನಮ್ಮ ಮಹಾರಾಜರು ಇಷ್ಟು ಉಪಾಧಿಗಳನ್ನ ಯಾಕೆ ಹಾಕೊಂಡ್ರೆ, ಆ ಸ್ಥಿತಿ ನಾವೆಲ್ಲರೂ ಮುಟ್ಲಿಂತೆ ಇಷ್ಟು ಉಪಾಧಿಗಳನ್ನ ಹಾಕೊಂಡಾರ. ಅವರು ಮಾಡಿದ ಉಪಕಾರವನ್ನು ನೆನೆಸ್ಕೋತ ಅವ್ರು ಹೇಳಿದ ಮಾರ್ಗದಾಗ ನಾವು ಚಾಚು ತಪ್ಪದೆ ನಿರಂತರವಾಗಿ ನಾವು ಒಂದು ಪ್ರಯತ್ನದೊಳಗೆ ಇಸ್ಕೋತ ಎದುರು ಹೋದೆವು ಅಂದ್ರೆ ಒಂದಿಲ್ಲ ಒಂದು ದಿವಸ ಆ ಪಾವನಗಂಗೆ ಮೂಲದ ಅಚ್ಚಿ ಕಡೆ ಒಂದು ಸ್ಥಿತಿಯನ್ನು ನಾವು ನೀವು